Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಮೇಷರಾಶಿಯವರ ಫೆಬ್ರವರಿ ತಿಂಗಳು 2026 ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಏರೀಸ್ ಫೆಬ್ರವರಿ ಮಂತ್ ಹೇಗಿದೆ ಅಂತ ನೋಡೋಣ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ನೀವು ಮಾರ್ಚಲ್ಲೂ ನೋಡ್ಬೋದು, ಡಿಸೆಂಬರಲ್ಲೂ ನೋಡ್ಬೋದು, ಯಾವಾಗ ಬೇಕಾದರೂ ನೋಡ್ಬೋದು. ಫೈನಾನ್ಷಿಯಲಿ ಚೆನ್ನಾಗಿರುವಂಥ ವಾರ. ಸಮಥಿಂಗ್ ಏನೋ ತರಕಾರಿ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದು ಗೊಂದಲಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಚೆನ್ನಾಗಿ ಹೋಗುತ್ತೆ. ಸೊ ಸ್ಟಕ್ ಆಗದಿರೋ ಅಮೌಂಟು ಸಣ್ಣ ಸಣ್ಣಕ್ಕೆ ಬರಬಹುದು, ಬಟ್ ಕಂಟಿನ್ಯೂಸ್ ಆಗಿ ಅಮೌಂಟ್ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಯಾರೋ ನೆಗೆಟಿವ್ ಥಾಟ್ಸ್ ಹಾಕುವಂಥ ಸಾಧ್ಯತೆ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಹಳೆ ಫ್ರೆಂಡ್ಸ್ ಎಲ್ಲ ರಿಯೂನಿಯನ್ ಆಗುವಂಥದ್ದು, ಬಿಸ್ನೆಸ್ ಮಾಡುವಂಥದ್ದು ಕೂಡ ಇದೆ. ಸೊ ಟ್ರೈನಲ್ಲಿ ಎಲ್ಲೋ ಟ್ರಿಪ್ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎರಡು ವಿರುದ್ಧ ದಿಕ್ಕಿನಲ್ಲಿ ಯಾರೋ ಅಂದರೆ ಫ್ಯಾಮಿಲಿನೋ ಫ್ರೆಂಡ್ಸೋ ಗೊತ್ತಿಲ್ಲ, ಏನೋ ಟ್ರಿಪ್ ಏನೋ ಮಾಡಿಕೊಂಡು ಕಳೆದು ಹೋಗಿ ಬೇರೆ ದೂರ ದೂರ ಆಗುವಂಥದ್ದು ಇದೆ. ವಿರುದ್ಧ ದಿಕ್ಕಿನಲ್ಲಿ ಏನೋ ಒಂದಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ವಿರುದ್ಧ ದಿಕ್ಕು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕೇಳಿಸ್ತಾ ಇದೆ. ಒಂದಷ್ಟು ಟ್ರೈನ್ ಅವಘಡಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ನಿಮ್ಮ ಮಕ್ಕಳ ಮೇಲೆ ಅಥವಾ ದೊಡ್ಡವ್ರ ಮೇಲೋ ಗೊತ್ತಿಲ್ಲ, ಎರಡೂ ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಸ್ಮಶಾನ ಕ್ರಿಯೆಗಳನ್ನ ಮಾಡಿ ತೊಂದರೆ ಮಾಡಿದ್ದಾರೆ, ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗರುಡದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಪಕ್ಷಿಗಳಿಗೆ ತೊಂದರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮನ್ನ ಕಾಪಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮಗುಗೆ ಒಂದು ರಕ್ಷೆ ಕೂಡ ಹಾಕ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಕುಲದೈವ ಏನಿದೆ ಅದು ನಿಮ್ಮನ್ನ ಕಾಪಾಡುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಬಿಗ್ ವಾಲ್ ಕ್ಲಾಕ್ ಕಾಣಿಸ್ತಾ ಇದೆ, ತುಂಬ ದೊಡ್ಡ ಮಟ್ಟದಲ್ಲಿ. ಗೋಡೆ ಗಡಿಯಾರ ಬರುತ್ತಲ್ಲ ಆ ಥರದ್ದು ಎಲ್ಲೋ ರೋಡಲ್ಲಿ ಇರೋವಂಥದ್ದು ಬಿದ್ದು ಹೋಗುತ್ತೆ, ಸಮಥಿಂಗ್ ಏನೋ ಆ ಥರದ್ದು ಕಾಣಿಸ್ತಾ ಇದೆ. ಆಮೇಲೆ ಯಾರ್ದೋ ಪ್ರೆಗ್ನೆನ್ಸಿ ಫೋಟೋಶೂಟ್ ಕೂಡ ಕಾಣಿಸ್ತಾ ಇದೆ. ಸೊ ಯಾರೋ ಪ್ರೆಗ್ನೆನ್ಸಿ ಫೋಟೋಶೂಟ್ ಮಾಡಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂಚೂರು ಫ್ರೆಂಡ್ ಸಮಥಿಂಗ್ ಯಾರೋ ಏನೋ ನೆಗೆಟಿವ್ ಕಮೆಂಟ್ ಮಾಡ್ತಾರೆ, ಅದನ್ನು ಕೇಳಿ ಸ್ವಲ್ಪ ಬೇಜಾರಾಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿಗೆ ಒಂದು ನ್ಯೂ ಪರ್ಸನ್ ಬರುವಂಥ ಸಾಧ್ಯತೆ ಇದೆ. ಇನ್ನು ಮುಂದೆ ನಿಮ್ಮ ಅಂದರೆ ನಿಮ್ಮ ಜನ್ರೇಷನಲ್ಲಿ ಯಾರಿಗೂ ಮಕ್ಕಳೇ ಆಗಿಲ್ಲ ಅಂದರೆ ಇನ್ ಫ್ಯೂಚರಲ್ಲಿ ತುಂಬ ಮಕ್ಕಳುಗಳು ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪಿತೃ ದೇವತೆಗಳು ಯಾರೋ ರೀಬರ್ತ್ ತಗೊಳ್ಳುವಂಥದ್ದು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಜನರಿಗೆ ಮಕ್ಕಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಏನೋ ದೊಡ್ಡ ಪ್ರಾಣಿ ಇದೆ ಅಲ್ಲ, ದೊಡ್ಡ ಪ್ರಾಣಿ, ಸೊ ಆ ಪ್ರಾಣಿಯ ಬಲಿ ಕೊಟ್ಟು ಒಂದಷ್ಟು ಏನೋ ನೆಗೆಟಿವಿಟಿ ಮಾಡಿದ್ದಾರೆ ರಿಲೇಟಿವ್ಸ್ ಕಡೆಯಿಂದ ಕಾಣಿಸ್ತಾ ಇದೆ. ಮತ್ತು ನೇಬರ್ಸ್ ಯಾರೋ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೋಲ್ ಫ್ಯಾಮಿಲಿ ಆ್ಯಂಡ್ ಮನೆ ಎಲ್ಲವೂ ಕೂಡ ಇಲ್ಲದೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ಮಾಡಿರುವಂಥದ್ದು ತುಂಬ ಹೆವಿ ಎನರ್ಜಿ ಇದೆ. ಸ್ವಲ್ಪ ಹುಷಾರಾಗಿ ಇರಬೇಕು ಅನ್ನುವಂಥದ್ದು ಇದೆ. ಅವರ ವಂಶದಲ್ಲಿ ಎಷ್ಟೊಂದು ಮಕ್ಕಳು ಹುಟ್ಟಬೇಕಾಗಿರೋ ಮಕ್ಕಳು ತಲೆಮಾರು ಸುಮಾರು ಒಂದು 100-150 ತಲೆಮಾರು ಬೆಳಿಬೇಕಾಗಿರೋದನ್ನ ಒಂದರಲ್ಲೇನೆ ನಿಲ್ಲಿಸ್ಬಿಟ್ಟಿದೆ. ಅಷ್ಟು 150 ತಲೆಮಾರಿನ ಎಲ್ಲ ಹುಟ್ಟಬೇಕಾಗಿದ್ದಂಥ ಆ ಒಂದು ಕುಲದಲ್ಲಿ ಹುಟ್ಟಬೇಕಾಗಿದ್ದಂಥ ತಲೆಮಾರಿನ, ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಭ್ರೂಣಗಳೆಲ್ಲವೂ ಕೂಡ ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದೆ. ಸಮಥಿಂಗ್ ಏನೋ ಎಲ್ಲ ಒಂದು ಕಡೆ ಯೂನಿಯನ್ ಆಗಿರೋ ಹಾಗೆ, ಸ್ಪಾಮ್ಸ್ ಎಲ್ಲ ಆ ಥರ ಸಮಥಿಂಗ್ ಏನೋ ಗೊತ್ತಿಲ್ಲ, ಸರಿ ಅನ್ನಿಸ್ತಾ ಇಲ್ಲ ಇಲ್ಲಿ ಆ ಥರದ್ದು. ಲೈಕ್ ನಾವೀಗ
ಗಾಂಧಾರಿಯ ಮಕ್ಕಳೆಲ್ಲ ಒಂದೇ ಕಡೆ ಇದ್ರಲ್ಲ, ಲೈಕ್ ಆ ಥರ ಸಮಥಿಂಗ್ ಏನೋ ಕಾಣಿಸ್ತಾ ಇದೆ. ಬಟ್ ಹೇಗೆ ಅಂತ ಗೊತ್ತಿಲ್ಲ. ಬಟ್ ಇದೆಲ್ಲವೂ ಕೂಡ ಒಂದೊಂದಾಗಿ ಹೊರಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗಂಡು ಸಂತಾನ ಬೇಕು ಅಂತ ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ, ಅದು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ನಂಗೆ ಗೊತ್ತಿಲ್ಲ ಯಾಕೆ ಈ ಮೆಸೇಜ್ ಬರ್ತಿದೆ ಇಷ್ಟು ಸ್ಟ್ರಾಂಗ್ ಆಗಿ ಅಂತ. ನಿಮ್ಮ ಶತ್ರು ನಿಮ್ಮ ಫ್ಯಾಮಿಲಿಲಿ ಮತ್ತೆ ರೀಬರ್ತ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಇದೆ. ಸೊ ಸಮಥಿಂಗ್ ಏನೋ ಆ ಥರ ಹೆವಿ ಎನರ್ಜಿ, ಒಂದು ರೀತಿ ಹಿಸ್ಟ್ರಿಗೆ ಸಂಬಂಧಪಟ್ಟಂಥದ್ದು. ಇದನ್ನು ಇಲ್ಲೇ ಬಿಡೋಣ, ಯಾಕೆ ಅಂದರೆ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಥವಾ ಇದನ್ನು ಸರಿಪಡಿಸೋದಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ, ಆ ರೀತಿಲಿ ಇದೆ. ಒಂದು ಸ್ವಲ್ಪ ಹೀಲ್ ಹಾಕ್ಕೊಳ್ಳಿ. ಹೀಲ್ ಮಾಡಿದ್ದೀನಿ. ಸೊ ಇದೇನೋ ಒಂದು ಮನೆತನಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ಪ್ರಯತ್ನಗಳು ಪ್ರಯೋಗಗಳು ನಡೆದಿರೋ ಅಂಥದ್ದು, ಅದೆಲ್ಲವೂ ಕೂಡ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರ ಕಣ್ಣು ದೃಷ್ಟಿ ನಿಮ್ಮ ಮೇಲಿದೆ, ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಡೈಮಂಡ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಇಂಪಾರ್ಟೆಂಟ್ ಟೀನೇಜ್ ಪರ್ಸನ್ ಯಾರು ನಿಮ್ಮನ್ನು ಟೆಂಪ್ಟ್ ಮಾಡುವಂಥ ಸಾಧ್ಯತೆ ಇದೆ. ದೂರಾಗಿರುವಂಥ ತಾಯಿ ಮಗ ಒಂದಾಗುವಂಥ ಸಾಧ್ಯತೆ ಇದೆ. ಯಾರೋ ಅಮ್ಮಂಗೆ ಒಪ್ಸಿ ಹೊಸ ಬೈಕ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಸಮಥಿಂಗ್ ಬ್ರೈನನ್ನು ಚೆನ್ನಾಗಿಟ್ಕೊಳ್ಳಿ, ಪೀಸ್ ಆಫ್ ಮೈಂಡಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಎಲೆಕೋಸಿನ ಬಿಸ್ನೆಸ್ ಅಥವಾ ಗೋಬಿ ಆ ಥರದ್ದೇನೋ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸ್ವಯಂ ಉದ್ಯೋಗ ಏನೋ ಶುರು ಮಾಡ್ತೀರಾ, ಅದರಲ್ಲಿ ತುಂಬ ಹೆಚ್ಚಿನ ಒಂದು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದಷ್ಟು ಸ್ಟಕ್ ಎನರ್ಜಿ ನಿಮ್ಮನ್ನು ಸ್ಟಕ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಪಾಸಿಟಿವ್ ಎನರ್ಜಿ ನಿಮ್ಮನ್ನು ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇರುತ್ತೆ ಲೈಫಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ದುಡ್ಡನ್ನ ಸೇವ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ, ಸೇವ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಕ್ಕಳ ಒಳಿತಿಗಾಗಿ ಒಂದಷ್ಟು ಬದಲಾವಣೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇಂಪಾರ್ಟೆಂಟ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನೆಗೆಟಿವ್ ವ್ಯಕ್ತಿಗಳನ್ನ ಭೇಟಿ ಮಾಡೋದಕ್ಕೆ ಹೋಗಬೇಡಿ, ನೆಗೆಟಿವ್ ಸ್ಥಳಗಳಿಗೆ ಹೋಗಬೇಡಿ, ನೆಗೆಟಿವ್ ಪೀಪಲ್ ಜನರ ಜೊತೆ ಬಿಸ್ನೆಸ್ ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥ ಎಚ್ಚರಿಕೆ ಇದೆ. ಅದರಿಂದ ಸ್ವಲ್ಪ ತೊಂದರೆಗಳು ಆಗಬಹುದು ಅನ್ನುವಂಥದ್ದು ಇದೆ. ನಿಮ್ಮ ಪಾಕೆಟನ್ನು ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಕುದುರೆ ಬಿಸ್ನೆಸ್ ಅಥವಾ ಬೇರೆ ಏನೋ ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ ಯಾವುದೋ ಒಂದು ಪ್ರಾಣಿನ ಕೈಕಾಲು ಕಟ್ಟಿ ಎತ್ಕೊಂಡು ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸೊ ನಿಮ್ಮ ಪ್ರಾಣಿಗಳು ಕಳ್ತನ ಆಗಬಹುದು, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಪ್ರಯೋಗಗಳನ್ನ ನೀರಿನಲ್ಲಿ ಮಾಡಿ ಬಿಟ್ಟಿದ್ದಾರೆ, ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾವುದೋ ಒಂದು ಚಿಕ್ಕ ಮಗುವಿನ ಆತ್ಮ ಡಿಸ್ಟರ್ಬ್ ಮಾಡ್ತಾ ಇದೆ ಯಾರನ್ನು, ಅದನ್ನು ನೋಡ್ಕೊಳ್ಳಿ, ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬಾಣಂತಿರಿದ್ರೆ ಸನ್ನಿ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೆಗ್ನೆನ್ಸಿ ಪಾಪು ಇದೇ ಕಾಣಿಸ್ತಾ ಇದೆ. ಲೈಕ್ ಹೆಣ್ಣು ಭ್ರೂಣ ಹತ್ಯೆ ಮಾಡಿದ್ರಲ್ಲ, ಹಾಗೇನೆ ಇನ್ನೂ ಒಂದಷ್ಟು ಕೇಸ್ಗಳು ಬರುತ್ತೆ, ಇನ್ನೊಂದಷ್ಟು ಕೇಸ್ಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನು ಆ ಒಂದು ಮಕ್ಕಳ ವಿಚಾರವಾಗಿ ನಡೀತಿರುವಂಥದ್ದು ನಿಂತಿಲ್ಲ, ಅದನ್ನು ಹೇಗೆ ನಿಲ್ಲಿಸೋದು ಗೊತ್ತಿಲ್ಲ. ಅವರಿಗೆ ಸ್ವಂತ ಬುದ್ಧಿ ಬಂದು ಮಾಡ್ಕೊಳ್ಬೇಕು ಆ ಥರದ್ದು ಸಮಥಿಂಗ್ ಏನೋ. ಮಕ್ಕಳ ಪ್ರೆಗ್ನೆನ್ಸಿ ವಿಚಾರಕ್ಕೆ, ಅದು ಅಬಾರ್ಷನ್ ಮಾಡ್ಕೊಳ್ಳುವಂಥ ವಿಚಾರಕ್ಕೆ ಇಲ್ಲಿ ಎನರ್ಜಿ ಇದೆ. ಆ ಥರದ್ದು ಇನ್ನೊಂದು ಕರ್ಮಕಾಂಡ ಬೆಳಕಿಗೆ ಬರಬಹುದು ಅನ್ನುವಂಥದ್ದು ಇದೆ. ರಿಯೂನಿಯನ್ ಎನರ್ಜಿ ಇದೆ, ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ನಿಮ್ಮ ಎಕ್ಸ್ ಎನರ್ಜಿ ಅಷ್ಟೊಂದು ಚೆನ್ನಾಗಿಲ್ಲ. ಎಕ್ಸ್ ಎನರ್ಜಿ ಜೊತೆ ಎಕ್ಸ್ ಏನಾದರೂ ವಾಪಸ್ ಬಂದರೆ ನೀವು ನೋಡ್ಕೊಳ್ಳಿ.
ನಿಮ್ಗೆ ಅವರ ಅಗತ್ಯ, ಅವಶ್ಯಕತೆ ಎಷ್ಟಿದೆ ನೋಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅದು ಒಂದ್ ರೀತಿ ನಿಮ್ಮ ಕಂಟ್ರೋಲ್ ಮೀರಿ ಹೋಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಥರ್ಡ್ ಪಾರ್ಟಿ ಸಿಚುವೇಶನ್‌ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಂತ ಉದ್ಯೋಗ ಮಾಡ್ಬೇಕು, ಸಣ್ಣದಾಗಿ ಶುರು ಮಾಡ್ಬೇಕು ಅನ್ಕೊಂಡಿರೋರು ಮಾಡಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ದುಡ್ಡು ಬರುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದಷ್ಟು ಏನೋ ಒಂದು ಫಾರಿನ್ ಟ್ರಿಪ್ಪಿಂದ ಅಥವಾ ಫಾರಿನ್ನಿಂದ ಆಫರ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ನೆಗೆಟಿವಿಟಿ ಇರುವಂಥ ವ್ಯಕ್ತಿಯಿಂದ ನಿಮಗೆ ಮ್ಯಾರೇಜ್ ಆಫರ್ ಅಥವಾ ಲವ್ ಆಫರ್, ಪ್ರಪೋಸಲ್ ಬರಬಹುದು. ಸ್ವಲ್ಪ ನೋಡಿ ಬ್ಯಾಕ್‌ಗ್ರೌಂಡ್ ಚೆಕ್ ಮಾಡಿ ಆಮೇಲೆ ಮ್ಯಾರೇಜಿಗೆ ಅಥವಾ ಲವ್ವಿಗೆ ಓಕೆ ಅಂತ ಹೇಳಿ. ಸೊ ಹಿಂದು ಮುಂದು ನೋಡ್ದಿರ ಒಪ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ವೆಹಿಕಲ್ ತಗೊಳ್ಬೇಕು ಅಂತ ಹಣ ಕೂಡಿಟ್ಟಿರೋರ್ದು ಹಣ ಕಳೆದೋಗಿದೆ. ಸೊ ಹಾಗಾಗಿ ಅವರು ಸ್ವಲ್ಪ ಚಿಂತೆಯಲ್ಲಿ ಬೀಳುವಂತ ಸಾಧ್ಯತೆ ಇದೆ. ಬಟ್ ನಥಿಂಗ್ ಟು ವರಿ, ಮುಂದಿನ ದಿನಗಳಲ್ಲಿ ಅದು ಹಣ ಬರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಎಲ್ಲೋ ಪ್ರಯಾಣ ಹೋಗ್ತೀರಾ, ಪ್ರಯಾಣದಿಂದ ಹೆಚ್ಚಿನ ಲಾಭ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ತುಂಬಾ ದೊಡ್ಡ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ವ್ಯಾಲೆಂಟೈನ್ ವೀಕಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿರೋ ನಿಮ್ಗೆ ಒಂದಷ್ಟು ಡಿಸಪಾಯಿಂಟ್ ಆಗಬಹುದು ಕೆಲವರಿಗೆ. ಕೆಲವರಿಗೆ ತುಂಬಾ ಚೆನ್ನಾಗಿ ವ್ಯಾಲೆಂಟೈನ್ ವೀಕ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವ್ಯಾಲೆಂಟೈನ್ ಪ್ರಪೋಸಲ್ ಅನ್ನ ಆಲ್ರೆಡಿ ಮ್ಯಾರೇಜ್ ಆಗಿರೋರು ಯಾರೋ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸರ್ಪ್ರೈಸಿಂಗ್ಲಿ ಇಲ್ಲಿ ಯಾರೋ ಮ್ಯಾರೇಜ್ ಆಗಿದೆಯೋ ಸಿಂಗಲ್ ಆಗಿದಾರೋ ಗೊತ್ತಿಲ್ಲ. ಸೊ ಒಂದು ಟ್ವಿನ್ಸ್ ಬೇಬಿನೇ ಗಿಫ್ಟ್ ಆಗಿ ಕೊಡ್ತಿದ್ದಾರೆ ವ್ಯಾಲೆಂಟೈನ್ಸ್ ಡೇಗೆ ಯಾರಿಗೋ ಅನ್ನುವಂಥದ್ದು ಕೂಡ ಇದೆ. ಸೊ ಹೆವಿ ಎನರ್ಜಿ ಇದೆ. ಸೊ ಟ್ವಿನ್ಸ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಟ್ವಿನ್ಸ್ ಯಾರಿದ್ದೀರಾ ನಿಮಗೆ ಮ್ಯಾರೇಜ್ ಆಗುವಂಥದ್ದು ಇದೆ. ಸಿಂಗಲ್ ಆಗಿರೋರಿಗೂ ಮ್ಯಾರೇಜ್ ಆಫರ್ ಬರುವಂಥ ಸಾಧ್ಯತೆಗಳಿದೆ. ಜಾಬ್ ಆಫರ್ ಕೂಡ ಚೆನ್ನಾಗಿದೆ. ಫಾರಿನ್ನಿಂದ ಕೂಡ ಆಫರ್ಸ್ ಬರುವಂಥ ಸಾಧ್ಯತೆ ಇದೆ. ಬಟ್ ನೋಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಶ್ವಾಸಕೋಶದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಈಗಾಗಲೇ ನೀವು ನೋಡಿರಬಹುದು. ಸೊ ಮನುಷ್ಯರ ದೇಹದ ಅಂಗಾಂಗಗಳನ್ನ ಕತ್ತರಿಸಿ ಮಾರಾಟ ಮಾಡ್ತಾ ಇರೋದು ವಿದೇಶದಲ್ಲಿ ಇರ್ಬೋದು. ಅದು ಬೆಳಕಿಗೆ ವಿದೇಶದ ವಿಡಿಯೋ ತರ ಕಾಣಿಸ್ತಾ ಇದೆ. ಬಟ್ ನಮ್ಮ ದೇಶದಲ್ಲೂ ಕೂಡ ತುಂಬಾ ಕಡೆ ಅದು ನಡೀತಾ ಇದೆ. ಸೊ ಅದನ್ನ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಸೊ ನಾನ್ ವೆಜ್ ಪ್ರಿಯರು ಸ್ವಲ್ಪ ನಾನ್ ವೆಜ್ಜನ್ನ ಬಿಟ್ರೆ ಬೆಟರ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ಕಡೆಗಳಲ್ಲಿ ಹೋಗಬೇಡಿ, ಹೋಗೋದ್ರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯಾರ ಹತ್ರನೂ ಜಗಳ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ದೂರ ಪ್ರಯಾಣ ಅಥವಾ ಲಾಂಗ್ ಡ್ರೈವ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ನಂಬಿ ಹೋಗಿ ಯಾರೋ ಮೋಸ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಕಹಿ ಸುದ್ದಿಗಳು ಅಥವಾ ಯಾರ್ದೋ ಸಡನ್ ಡೆತ್ತಿನ ಸೂಚನೆಗಳನ್ನ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ಯಾರೋ ದೇವಿಯ ವಿಗ್ರಹ ಕೆತ್ತನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ವಿಶೇಷವಾದಂಥ ದೇವಿಯ ದೇವಸ್ಥಾನಕ್ಕೆ ಮುನ್ನುಡಿ ಬರೀತಾರೆ. ಒಂದ್ ರೀತಿ ಶಂಕುಸ್ಥಾಪನೆ ಶುರು ಆಗುತ್ತೆ. ಅಂದ್ರೆ ಪಾಯ ಪೂಜೆ ತರ ಜಾಗ ಎಲ್ಲ ಫೈನಲ್ ಮಾಡ್ತೀರಾ ಈ ಮಂತಲ್ಲಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನೀವು ಯಾರಿಗೋಸ್ಕರ ಅಥವಾ ಯಾವ ದೇವಿಗೋಸ್ಕರ ಅಥವಾ ಯಾರ ಪ್ರೇರಣೆಯಿಂದ ಈ ಗುಡಿನ ಕಟ್ಟೋದಕ್ಕೆ ಶುರು ಮಾಡ್ತಿದ್ದೀರೋ ಸೊ ಅವರ ಒಂದು ಗೊತ್ತಿಲ್ಲ ಏನೋ ಒಂದು ಸೈಲೆಂಟ್ ಇದೆ ಇಲ್ಲಿ. ಸೊ ಅವರಿಂದ ನಿಮ್ಗೆ ಯಾವುದೇ ಸಹಾಯ ಸಿಗೋದಿಲ್ಲ ಅಥವಾ ಅವ್ರು ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು ನಿಮಗೆ ಅನ್ನಿಸ್ಬಹುದು. ಬಟ್ ಇದನ್ನ ಎಷ್ಟು ನೀವು ಸೀಕ್ರೆಟ್ ಆಗಿ ಮಾಡಿ ಫುಲ್ ಫಿನಿಶಿಂಗ್ ಆದಮೇಲೆ ಅವರಿಗೆ ಕರೆಸಿ ಅವರಿಗೆ ಹೇಳಿ ಅಥವಾ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಬೇರೆ ಯಾರಿಗೂ ಅಂತ ಅನ್ಕೊಂಡಿದ್ದೀರಾ, ಅದೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಪ್ರಯತ್ನ ಪಡಿ. ದೇವಿಯ ಆಶೀರ್ವಾದ ಇದೆ. ದೇವಿನೇ ಎಲ್ಲವನ್ನೂ ಕೂಡ ನಿಮ್ಮ ಕೈಲೇ ಮಾಡಿಸಿ ಮುನ್ನಡೆಸ್ತಾಳೆ ಅನ್ನುವಂಥದ್ದು ಇದೆ. ಯಾವುದೇ ಭಯ ಗಾಬರಿ ಯಾವುದು ಬೇಡ. ಇದು ನಿಮ್ಮ ಭಾಗ್ಯದಲ್ಲಿ ಬರ್ದಿದೆ. ಹಾಗಾಗಿ ನೀವು ಇದನ್ನ ಮಾಡ್ತಾ ಇದ್ದೀರಾ.
ಖಂಡಿತವಾಗ್ಲೂ ಮಾಡಿ. ಮುಂದಿನ ದಿನಗಳಲ್ಲಿ ಯಶಸ್ಸು ಇದೆ ಅನ್ನುವಂಥದ್ದು ಇದೆ. ದೇವಿ ನಾನಾ ರೂಪಗಳಲ್ಲಿ ಇರ್ತಾಳೆ. ಸೊ ಹಾಗಾಗಿ ನಾನಾ ರೂಪಗಳಲ್ಲಿ ಇರುವಂಥ ದೇವಿಗೆ ಸೊ ಯಾವುದೋ ಒಂದು ರೂಪದಲ್ಲಿ ನಿಮ್ಮಲ್ಲೂ ಕೂಡ ಯಾವಾಗಲೂ ಸದಾ ಇರ್ತಾಳೆ ಅನ್ನುವಂಥದ್ದು ಇದೆ. ಸರೆಂಡರ್ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ನನಗೆ ಮೇಲ್ಮರುತು ಪರಾಶಕ್ತಿಯ ಆಶೀರ್ವಾದ ಕೂಡ ಕಾಣಿಸ್ತಾ ಇದೆ. ನನಗೆ ಆ ಥರದ್ದು ಕೂಡ ಇದೆ. ಸೊ ವಿವಾಹಕ್ಕೆ ಕೂಡ ವಿಶೇಷವಾದಂಥ ರಿಸೆಪ್ಷನಲ್ಲಿ ಏನೋ ಫಂಕ್ಷನ್ಸ್ ನಡೀತಾ ಇರುವಂಥದ್ದು ಕೂಡ ಇದೆ. ನನಗೆ ಈಗ ಕಾಂತಾರ ಎಲ್ಲ ನೋಡಿದ್ದೀವಲ್ಲ, ಪಂಜುರ್ಳಿದಾವೆ, ಆ ಥರ ದೈವಗಳು ಯಾವುದೋ ಒಟ್ಟಾಗಿ ಮಾತಾಡ್ತಾ ಇರೋ ಥರ ನನಗೆ ವೈಬ್ ಬರ್ತಾ ಇದೆ. ಸೊ ಆ ಥರದ್ದು ಏನೋ ದೇವರ ಆಶೀರ್ವಾದ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ತಲೆ ಮೇಲೆ ಹೇರ್ ಇಲ್ದಿರೋ ಅಂಥ ಒಬ್ಬ ವ್ಯಕ್ತಿ ಗ್ಲಾಸ್ ಹಾಕೊಂಡಿರ್ತಾರೆ. ಇನ್ನೊಬ್ರು ಫುಲ್ ಹೇರು ಲೈಕ್ ಕರ್ಲಿ ಹೇರು, ಫುಲ್ಲಿ ಕರ್ಲಿ ಅಲ್ಲ, ಲೈಟಾಗಿ ಕರ್ಲಿ ಹೇರ್ ಇದ್ದು ಸ್ವಲ್ಪ ಕಲರ್ ಡಿಮ್ ಆಗಿರೋ ಅಂಥವ್ರು, ಮತ್ತೆ ಅವರು ಕೂಡ ಗ್ಲಾಸ್ ಹಾಕೊಂಡು ಏನೋ ನೆಗೆಟಿವ್ ಮಾಡೋರು ಇವರಿಬ್ರು ಏನೋ ಮಾತಾಡ್ತಾ ಇರೋ ಹಾಗೂ ಕೂಡ ಕಾಣಿಸ್ತಾ ಇದೆ. ಜೊತೆಗೆ ರಾಧಾಕೃಷ್ಣರ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ, ರಾಧಾಕೃಷ್ಣರ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಡಬಲ್ ಎಕ್ಸ್ ತರ ಇದೆ ಇಲ್ಲಿ ನನಗೆ. ಸೊ ಹಾಗಾಗಿ ಕೆಲವು ವಿಚಾರಗಳಲ್ಲಿ ಬೇಕು ಬೇಡಗಳ ನಿರ್ಧಾರನ ನೀವು ಸರಿಯಾಗಿ ತಗೊಂಡ್ರೆ ಬೆಟರ್ ಇರುತ್ತೆ. ಒಂದು ಕನ್ಫ್ಯೂಷನ್ ಸ್ಟೇಟಿಗೆ ಹೋಗಬೇಡಿ ಈ ತಿಂಗಳು ಅನ್ನುವಂಥದ್ದು ಕೂಡ ಇದೆ. ಸೊ ದೊಡ್ಡ ದೊಡ್ಡ ಟೆಡಿ ಬೇರ್ಗಳು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಕೆಲವರಿಗೆ ಫೋನ್ ಬರಬಹುದು, ಕೆಲವರಿಗೆ ಹುಲಿ ಕುಣಿತಕ್ಕೆ ಆಹ್ವಾನ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಕೊಲೆ ಪ್ರಯತ್ನಗಳು ನಡೀತಾ ಇದೆ, ಇನ್ನೊಂದಷ್ಟು ನಡೆಯುತ್ತೆ, ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ. ಯಾರಿಗೆ ಬೇಕಾದ್ರೂ ಆಗಿರಬಹುದು. ಇಲ್ಲೊಂದು ಜನರಲ್ ತರ ಬರ್ತಾ ಇದೆ, ಇಂಥವರಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಇಲ್ಲ. ಜೊತೆಗೆ ಒಂದಷ್ಟು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಗಣೇಶ, ಒಂದಷ್ಟು ವಿಧವೆ ಶಾಸ್ತ್ರ ಮಾಡ್ತಾರಲ್ಲ, ಆ ಥರದ್ದು ಏನೋ ನಡೆಯುತ್ತೆ ಅನ್ನುವಂಥದ್ದು. ನಾನು ಅದನ್ನ ಹೇಳ್ಬಾರ್ದು, ಬಟ್ ಇಲ್ಲಿ ಆ ಥರ ಎನರ್ಜಿ ಬಂತು, ಅದಕ್ಕೆ ಹೇಳಿದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು. ದುಡ್ಡನ್ನ ಸೇವ್ ಮಾಡಿ, ಮತ್ತೆ ಏನೋ ಒಂದು ಯಾರ ಮುಂದೆನೋ ಕೈಯೆಲ್ಲ ಕಟ್ಟಿ ಪ್ಲೀಸ್ ಅಂತ ಬೇಡ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅದನ್ನು ಕೂಡ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಒಳ್ಳೆಯ ವಿಚಾರಗಳು ಮುಂದಿನ ದಿನಗಳಲ್ಲಿ ನಿಮಗೆ ಕಾಯ್ತಾ ಇದೆ. ಇನ್ನು ಹೆಚ್ಚಿನ ಅನುಕೂಲಗಳು ಫ್ರೆಂಡ್ ಸರ್ಕಲ್ ಎಲ್ಲ ಹೆಲ್ಪಿಂಗ್ ನೇಚರಲ್ಲಿ ಕೆಲವ್ರಿಗೆ ಇದ್ದಾರೆ. ಕೆಲವ್ರು ಫ್ರೆಂಡ್ಸ್ ನೆಗೆಟಿವಿಟಿ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ಬಿಸ್ನೆಸ್ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಬರೋದು ಬಾಕಿ ಇದೆ, ಆದರೆ ಬರ್ತಾ ಇಲ್ಲ ಅದು. ಸೊ ಬಿಕಾಸ್ ಆಫ್ ನೆಗೆಟಿವಿಟಿ ಯೋಚನೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಸೊ ನಿಮ್ಮ ಒಳ್ಳೆಯ ಕರ್ಮಗಳು ನಿಮಗೆ ರಿಟರ್ನ್ ಆಗುತ್ತೆ. ಸೊ ಅವಾಗ ಇನ್ನು ಹೆಚ್ಚಿಂದು ಯಾರು ಏನೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಅದನ್ನೆಲ್ಲ ಮೀರಿ ನಿಮ್ಗೇನು ಅಮೌಂಟ್ ಬರಬೇಕು ಅದು ಬರ್ತಾ ಹೋಗುತ್ತೆ. ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ. ದಯವಿಟ್ಟು ಕೆಲಸ ನಿಲ್ಲಿಸ್ಬೇಡಿ, ಮುಂದುವರಿಸಿ ಅನ್ನುವಂಥದ್ದು ಇದೆ. ಸೊ ಕೆಲಸನ ಮುಂದುವರ್ಸ್ಕೊಂಡು ಹೋಗಿ, ಇದರಿಂದ ಇನ್ನು ಹೆಚ್ಚಿನ ಅನುಕೂಲ ಆಗುತ್ತೆ. ಸೊ ಏನೇ ಕಷ್ಟ ಬಂದರೂ ಹೆದರಬೇಡಿ, ಯಾಕೆಂದರೆ ಕಷ್ಟದ ದಿನಗಳೆಲ್ಲ ಮುಗಿತಾ ಇದೆ. ಒಂದು ಒಳ್ಳೆ ರೀತಿಯ ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದ ಕೂಡ ಇದೆ. ವೆಹಿಕಲ್ ಕೂಡ ತಗೊಳ್ತಿದ್ದೀರಾ, ಬಟ್ ವೆಹಿಕಲ್ ಓಡಿಸ್ಬೇಕಾದ್ರೆ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಹೇಗೆ ಹೇಳೋದು, ಒಂದಷ್ಟು ನಿಮ್ಮ ಪ್ರೈವೇಟ್ ವಿಡಿಯೋಗಳು ಅಥವಾ ಒಂದಷ್ಟು ಬೇರೆ ವ್ಯಕ್ತಿಗಳ ಜೊತೆ ಇರುವಂಥ ಥರ್ಡ್ ಪಾರ್ಟಿ ಜೊತೆ ಇರಬಹುದು, ನಿಮ್ಮ ಪಾರ್ಟ್ನರ್ ಜೊತೆನೇ ಇರಬಹುದು, ಅಥವಾ ನಿಮ್ಮದೇ ಸ್ವಂತ ಸಿಂಗಲ್ ವಿಡಿಯೋ ಇರಬಹುದು. ಒಂದಷ್ಟು ದುಷ್ಟರ ಕೈಲಿ ಸಿಕ್ಕಿದೆ, ಅದೊಂದಷ್ಟು ವೈರಲ್ ಆಗುತ್ತೆ. ಎಲ್ರಿಗೂ ಅಲ್ಲ, ಕೆಲವ್ರಿಗೆ. ಹಾಗಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕ್ಯಾಂಡಲ್ ತುಂಬಾ ಜೋರಾಗಿ ಶಾಂತವಾಗಿ ಖುಷಿಯಿಂದ ಪಾಸಿಟಿವ್ ಆಗಿ ಉರಿತಾ ಇದೆ. ಎಂಥದೇ ನೆಗೆಟಿವಿಟಿ ಇದ್ರೂ ಪಾಸಿಟಿವ್ ನಿಮ್ಮಲ್ಲಿ ಇರಲಿ ಅನ್ನುವಂಥದ್ದು ಇದೆ.
ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ. ಇದು ಬಿಟ್ಟು ಬೇರೆ ಯಾವುದೇ ಮೆಸೇಜಸ್ ನಿಮಗೆ ಇಲ್ಲಿ ಬಂದರೆ ನೀವು ಅದನ್ನು ತಗೊಳ್ಳಿ. ಬಲವಂತವಾಗಿ ಯಾವುದನ್ನು ಫಿಟ್ ಮಾಡ್ಕೊಳ್ಳೋದಕ್ಕೆ ನೋಡಬೇಡಿ. ಬಿಸ್ನೆಸ್ ಏನು ಶುರು ಮಾಡ್ತೀರಾ ಮಾಡಿ, ಒಳ್ಳೆಯದಾಗತ್ತೆ. ಕೆಲವರು ಮಲ್ಕೊಂಡಿದ್ದ ಜಾಗದಲ್ಲೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಮಲ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಮಲ್ಕೊಂಡಿದ್ರೆ ಮಲ್ಕೊಂಡೇ ಇರಬೇಕು. ಸೊ ಸ್ವಲ್ಪ ಗಮನ ಕೊಟ್ಟು ಮುಂದಿನ ಕಾರ್ಯಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಯುದ್ಧ ಭೀತಿ ಮತ್ತು ಯುದ್ಧ ಸಂಧಾನಗಳು ಕೂಡ ಕಾಣಿಸ್ತಾ ಇದೆ. ಸೊ ಅದು ಕೂಡ ಆಗುತ್ತೆ. ಹತ್ತಿ ಬಿಸ್ನೆಸ್ ಮತ್ತು ತರಕಾರಿ ಬಿಸ್ನೆಸ್ ಆಗುವಂಥದ್ದು ಚೆನ್ನಾಗಿ ಕಾಣಿಸ್ತಾ ಇದೆ. ವಿದೇಶಕ್ಕೆ ಹೋಗುವಂಥದ್ದು, ವಿದೇಶದಿಂದ ಆಹ್ವಾನ ಬರುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ನೀವೊಬ್ಬ ಸೆಲೆಬ್ರಿಟಿ ಸ್ಟಾರ್ ಆಗ್ತೀರಾ ಅನ್ನುವಂಥದ್ದು ಇದೆ. ತುಂಬ ದೊಡ್ಡ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೀಗೆ ನ್ಯಾಯದ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ ನಡೀರಿ. ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ. ಜೊತೆಗೆ ಮೋಸ ಮಾಡೋರ ಸಹವಾಸ ಮಾಡಬೇಡಿ. ಧರ್ಮದ ಹಾದಿಯಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಹರಕೆಗಳು ಕಾಣಿಸ್ತಾ ಇದೆ. 1-2-3 ಹರಕೆಗಳನ್ನ ತೀರಿಸ್ಕೊಳ್ಳಿ. ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಯಾರೋ ಇವಾಗಲೇ ಕಲಿಯುಗದ ಅಂತ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಅಂತ್ಯದ ಸಮಯಕ್ಕೆ ಕಲಿಯುಗ ತಂತಾನೆ ಅಂತ್ಯ ಆಗತ್ತೆ. ಈಗ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ ಅಂತ ಇದೆ. ಸೊ ಒಳ್ಳೆಯದಾಗಲಿ. ಈ ವ್ಯಾಲೆಂಟೈನ್ ಮಂತ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಪ್ರೇಮಮಯವಾಗಿ ಇರಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನಿಮಗೆ ಏನೇ ನೆಗೆಟಿವಿಟಿ ಇದ್ದರೂ ಎಲ್ಲವೂ ಕೂಡ ದೂರ ಆಗಲಿ ಅಂತ ಕೇಳ್ಕೊಳ್ತಾ ಒಂದಷ್ಟು ಹೀಲಿಂಗ್ ಆಗ್ತೀನಿ. ಸ್ವೀಕಾರ ಮಾಡ್ಕೊಳ್ಳಿ. ರಿಸೀವಿಂಗ್ ಮೂಡಲ್ಲಿ ಇರಿ. ಸೊ ಖುಷಿಯಾಗಿರೋದೊಂದೇ ಈ ತಿಂಗಳಲ್ಲಿ ಇರುವಂಥದ್ದು. ನೀವೇನೇ ಅಂದ್ಕೊಂಡ್ರೂ ಆಗುತ್ತೆ. ಎಸ್ ಆದರೆ ಒಳ್ಳೆಯದೇ ಅಂದ್ಕೊಳ್ಳಿ. ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ. ನಿಮ್ಮ ಸ್ಕಿನ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ನಿಮ್ಮ ಹಾರ್ಟ್ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆನ ತಗೊಂಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನೋದು ಇದೆ ಇಲ್ಲಿ. ಒಳ್ಳೆಯದಾಗಲಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿ ಇರಲಿ ಅಂತ ಕೇಳ್ಕೊಳ್ತಾ, ಸೊ ಟೇಕ್ ಕೇರ್. ಒಳ್ಳೆಯದಾಗಲಿ. ಸೊ ಇದು ಶಾಂತವಾಗೋವರೆಗೂ ಹೀಗೆ ನೋಡ್ತಾ ಇರಿ. ನಿಮ್ಮ ಪ್ರಾರ್ಥನೆಗಳೇನಿದೆಯೋ ಎಲ್ಲವನ್ನು ಕೂಡ ಕೇಳ್ಕೊಳ್ಳಿ. ಸೊ ಅದಾದಮೇಲೆ ಅದು ಶಾಂತ ಆದಮೇಲೆ ನಾನು ವಿಡಿಯೋ ಆಫ್ ಮಾಡ್ತೀನಿ. ನಿಮ್ಮ ವಿಶ್ ಕಮ್ ಟ್ರೂ ಆಗಲಿ. ಒಳ್ಳೆಯ ಕನಸುಗಳು, ಆಸೆಗಳು ಮಾತ್ರ ಇದೆ. ಓಕೆ. ಸೊ ಹೀಲಿಂಗ್ ತಗೊಳ್ತಾ ಇರಿ.
Just close your eyes and sit. Ganesha, sorry.
ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಆಂ ಶಾಂತಿ ಶಾಂತಿ ಶಾಂತಿ. ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದು ನಿಮ್ಗೆ ಒಳ್ಳೆಯದಾಗಲಿ. ಗ್ರಾಮ ದೇವತೆಯ ಪೂಜೆನ ಚೆನ್ನಾಗಿ ಮಾಡ್ಕೊಂಬನ್ನಿ. ಕುಲದೇವತೆ ಪೂಜೆನ ಚೆನ್ನಾಗಿ ಮಾಡಿ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. The Shrivak Devi Tarot channel is so glad to see you again. Thank you for watching our tarot card readings today.